ಎಸ್, ಈ ಭೂಮಿ ಮೇಲೆ ಎಂತೆಂಥ ಜನ ಇರ್ತಾರೆ ನೋಡಿ. ಉಂಡ ಮನೆಗೆ ಕನ್ನ ಹಾಕೋ ಜನ ಇರ್ತಾರೆ ಅನ್ನೋದು ಮೈಸೂರು ಜಿಲ್ಲೆ KR ನಗರದಲ್ಲಿ ಸಾಬೀತಾಗಿದೆ. KR ನಗರ ತಾಲೂಕಿನ ಮುಸ್ಲಿಂ ಬ್ಲಾಕ್ ನಿವಾಸಿ ಉದ್ಯಮಿ ಹಾಗೂ ಧರ್ಮಗುರುಗಳು ಆದ ಅಫ್ಸರ್ ಪಾಷಾ ಎಂಬುವವರ ಮನೆಯಲ್ಲಿ ಭಾರೀ ಕಳ್ಳತನ ಜರುಗಿದ್ದು, ಮಗನಂತೆ ಸಾಕಿ ಸಲುಹಿದ್ದ ಯುವಕ ಸೇರಿ ಕುಟುಂಬದವರೇ ಲಕ್ಷಾಂತರ ರೂಪಾಯಿ ಚಿನ್ನ ಹಾಗೂ ನಗದು ದೋಚಿ ಪರಾರಿಯಾಗಿದ್ದಾರೆ. ಮೇ 7ರಂದು ಈ ಘಟನೆ ಜರುಗಿದ್ದು, ಖದೀಮರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಹಣ ಮತ್ತು ಚಿನ್ನಾಭರಣ ಕಳೆದುಕೊಂಡ ಉದ್ಯಮಿ ಅಫ್ಸರ್ ಪಾಷಾ ಆರೋಪಿಗಳ ಪತ್ತೆ ಹಚ್ಚಿದವರಿಗೆ 50,000 ರೂಪಾಯಿ ನಗದು ಘೋಷಿಸಿ KR ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. 19 ವರ್ಷದ ರುಮಾನ್ ಖಾನ್, ಈಕೆಯ ತಾಯಿ ತಾಸೀನಾ ಹಾಗೂ ಗಂಡ ಅಫ್ಜಲ್ ಉರುಫ್ ನೆಟ್ ಉಂಡ ಮನೆಯಲ್ಲೇ ಚಿನ್ನ ನಗದು ದೋಚಿ ಪರಾರಿಯಾಗಿರುವ ಐನಾತಿ ಖದೀಮರಾಗಿದ್ದಾರೆ. ಇನ್ನು ಈ ಘಟನೆಯ ಮಾಸ್ಟರ್ ಮೈಂಡ್ ಮಂಗಳೂರು ಮೂಲದ ಸಂತೋಷ್ ಎಂಬಾತನಾಗಿದ್ದಾನೆ. 19 ವರ್ಷದ ಕಳ್ಳ ರುಮಾನ್ ಖಾನ್ನನ್ನ ಉದ್ಯಮಿ ಅಫ್ಸರ್ ಪಾಷಾ ಸ್ವಂತ ಮಗನ ರೀತಿಯಲ್ಲೇ ಸಾಕಿ ಸಲುಹಿದ್ದರು. ಸಾಲದೆಂಬಂತೆ KR ನಗರದ ಬಸ್ ನಿಲ್ದಾಣದ ಸಮೀಪ ಮೊಬೈಲ್ ಅಂಗಡಿ ಕೂಡ ಹಾಕಿಕೊಟ್ಟಿದ್ರು. ಈ ವೇಳೆ ಉದ್ಯೋಗ ಹರಸಿ ಮಂಗಳೂರಿನಿಂದ KR ನಗರಕ್ಕೆ ಬಂದಿದ್ದ ಸಂತೋಷ್, ರುಮಾನ್ ಖಾನ್ ಹಾಗೂ ಈತನ ಕುಟುಂಬಸ್ಥರ ಜೊತೆ ಪರಿಚಯ ಮಾಡಿಕೊಂಡು ಈ ದರೋಡೆಗೆ ಸ್ಕೆಚ್ ಹಾಕಿದ್ದಾನೆ. ಉದ್ಯಮಿ ಅಫ್ಸರ್ ಪಾಷಾ ಮನೆಯ ಸಂಪೂರ್ಣ ಚಿತ್ರಣವನ್ನು ಅರಿತಿದ್ದ ರುಮಾನ್ ಖಾನ್, ಏಪ್ರಿಲ್ 7ರಂದು ಎಲ್ಲ ಅಂದುಕೊಂಡ ರೀತಿಯಲ್ಲೇ ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಚಿನ್ನ ಹಾಗೂ ನಗದು ದೋಚಿ ತಲೆಮರೆಸಿಕೊಂಡಿದ್ದಾನೆ. ಈ ಪೈಕಿ ತಾಸೀನಾ ಎಂಬ ಮಹಿಳೆ ಸಿಕ್ಕಿಬಿದ್ದಿದ್ದು, ರುಮಾನ್ ಖಾನ್, ಅಫ್ಜಲ್ ಹಾಗೂ ಸಂತೋಷ್ ತಲೆಮರೆಸಿಕೊಂಡಿದ್ದಾರೆ. KR ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಅಸ್ಸಲಾಂ ಅಲೈಕುಂ. ನನ್ನ ಹೆಸರು ಅಫ್ಸರ್ ಪಾಷಾ ಉರ್ಫ್ ಮುನವರ್ ಶಾ ಖಾದ್ರಿ ಅಂತ. ನಾನು ಕರ್ನಾಟಕ ಸೂಫಿ ಖಾನ್ಖಾ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೇನೆ. ಮತ್ತು ಮದಾರಿಯಾ ಸಿಲ್ಸಿಲಾ ಅದರಲ್ಲಿ ನಾನು ಗುರು ದೀಕ್ಷೆಯಲ್ಲಿ ಕರ್ನಾಟಕ ಸ್ಟೇಟ್ಗೆ ದೊಡ್ಡ ಧರ್ಮಗುರು ಆಗಿದ್ದೇನೆ. 7ನೇ ತಾರೀಕು ನಮ್ಮ ಮನೆಯಲ್ಲಿ ನೈಟು 1:10-1:15 ಸಮಯದ ಒಳಗೆ ಅಫ್ಜಲ್ ಮತ್ತು ಸಂತೋಷ್ ಉರ್ಫ್ ಮೊಹಮ್ಮದ್ ಜುಬೇರ್ ಇವರ ಟೀಮ್ ಬಂದು ಕಳ್ಳತನ ಮಾಡಿರ್ತಾರೆ. ಬರೋಬ್ಬರಿ 25ರಿಂದ 27 ಲಕ್ಷ ನಗದು ಹಣ ಮತ್ತು 600 ಗ್ರಾಮ್ಗಿಂತ ಹೆಚ್ಚಾಗಿ ಚಿನ್ನಾಭರಣನ ಕಳ್ಳತನ ಮಾಡಿಕೊಂಡು ಇವರು ಹೋಗಿರ್ತಾರೆ. ಇದಕ್ಕೆ ಸಹಕಾರವಾಗಿ ನಮ್ಮ ತಾಯಿಯ ಅಕ್ಕಳ ಮಗಳು ತಾಸೀನಾ ಮತ್ತು ಅವನ ಮಗ ರುಮಾನ್ ಇವರು ಸಂಪೂರ್ಣ ಸಹಕಾರ ಕೊಟ್ಟು ನಮ್ಮ ಮನೆಯ ಚಾಬಿ ಕೀಯನ್ನು ಡೂಪ್ಲಿಕೇಟ್ ಆಗಿ ಮಾಡಿಸಿ ಅವ್ರ ಕೈಗೆ ಕೊಟ್ಟಿರ್ತಾರೆ. ನಾನು ಆ ದಿನ ಬೆಂಗಳೂರಿಗೆ ಹೋಗಿರ್ತೇನೆ. ನಾನು ಊರಲ್ಲಿ ಇಲ್ಲ ಅನ್ನೋಂಥ ಮಾತನ್ನು ಹೇಳಿ ಕಳ್ಳತನ ಮಾಡಿಸಿರ್ತಾರೆ. ಆಮೇಲೆ ನಮ್ಮ KR ನಗರದ ಇನ್ಸ್ಪೆಕ್ಟರ್ ಸಂತೋಷ್ ಸರ್ ಇದನ್ನು ತುಂಬ ಕೇರ್ಫುಲ್ ಆಗಿ ತಗೊಂಡು ನನಗೆ ಒಂದು ಧೈರ್ಯ ಕೊಟ್ಟು ಇತ್ತೀಚೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬ ಸಹಾಯ ಮಾಡಿ ಪರಿಶೀಲನೆ ಮಾಡ್ತಾರೆ. ಮಾಡಿದ 4ನೇ ದಿನಕ್ಕೆ ಹುಣಸೂರಲ್ಲಿ ಶಬ್ಬಿನಗರದಲ್ಲಿ ಅಜ್ಮಲ್ ಮತ್ತು ಅವರ ಹೆಂಡತಿ ಗುಲ್ಲು ಅವರ ಮನೆಯಲ್ಲಿ 9 ಲಕ್ಷ ನಗದು ಸಿಗುತ್ತೆ ನಮಗೆ. ಸೊ ನನಗೆ ಈಗ ಮಿಕ್ಕಿದ ಹಣ ಮತ್ತು ಗೋಲ್ಡು ಇನ್ನೂ ನನಗೆ ಸಿಕ್ಕಿಲ್ಲ. ಅಫ್ಜಲ್ ಅವನು ಮತ್ತು ತಾಸೀನನ್ನು ನಾವು ಜೈಲಿಗೆ ಹಾಕಿದ್ದೀವಿ ಹಿಡಿದು. ಅಜ್ಮಲ್, ಗುಲ್ಲು, ಇನ್ನೊಬ್ಬಳು ತಾಸೀನಾ ಸಂತೋಷ್ನ ಹೆಂಡತಿ, ಇವರು ನನ್ನ ಮೇಲೆ ಇಲ್ಲದಿರ ಅಪರ ಹೊಂಚ್ಕೊಂಡು ನಾಟಕ ಆಡ್ತಾ ಇದ್ದಾರೆ ಅದು ಇದು ಅಂತ. ಈಗ ಸಂತೋಷ್ ಉರ್ಫ್ ಮೊಹಮ್ಮದ್ ಜುಬೈರ್ ಇವನ ಬಳಿ ಹಣ ಮತ್ತು ಗೋಲ್ಡ್ ಇದೆ, ಇವನಿಗೆ ಹಿಡೀರಿ ಅಂತ ಹೇಳ್ತಿದ್ದಾರೆ. ಈತ ಮಂಗಳೂರಿನಲ್ಲಿ ಎಲ್ಲೋ ತಲೆ ಮಾಡಿಸ್ಕೊಂಡಿದ್ದಾನಂತೆ. ಆ ಕಾರಣಕ್ಕೆ ನಾನು ಜನಗಳಿಗೆ ಹೇಳ್ತೇನೆ, ಈ ಅಜ್ಮಲ್ ಮನೆಯಿಂದ ತಗೊಂಡು ಹೋಗಿರುವಂತಹ ಮೊಹಮ್ಮದ್ ಜುಬೈರ್ ಸಂತೋಷ್ ಇವನಿಗೆ ಹಿಡಿದುಕೊಟ್ಟರೆ ನಾನು ಹಿಡಿದುಕೊಟ್ಟವರಿಗೆ 50,000 ರೂಪಾಯಿ ಬಹುಮಾನವನ್ನು ಕೊಡ್ತೇನೆ. ಅವನು ದುಡ್ಡು ಮತ್ತು ಹಣದ ಜೊತೆ ಸಿಗಾಕೊಂಡ್ರೆ ಹಿಡಿದುಕೊಟ್ಟವರಿಗೆ 1 ಲಕ್ಷ ಹಣವನ್ನು ಬಹುಮಾನವನ್ನು ಕೊಡ್ತೇನೆ.